ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಇವತ್ತು ಬೆಂಗಳೂರಿನ ಚಂದ್ರ ಲೇಔಟಲ್ಲಿ ಎಡಿಫೈ IAS ಅಕಾಡೆಮಿ ಅಂತ ಒಂದು ಕೋಚಿಂಗ್ ಅಕಾಡೆಮಿ ಹೊಸದಾಗಿ ಪ್ರಾರಂಭ ಆಗಿದೆ ಸ್ನೇಹಿತರೆ. ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಕ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾರೆ, ಪ್ರಯತ್ನಗಳನ್ನ ಮಾಡ್ತಾರೆ. ಅವರ ಕನಸುಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವರ ಒಂದು ಈ ಕಾಂಪಿಟೇಟಿವ್ ಎಕ್ಸಾಮ್ನ ಸಕ್ಸಸ್ಸಿನ ಹಿಂದೆ ಈ ಒಂದು ಕೋಚಿಂಗ್ ಅಕಾಡೆಮಿಗಳ ಪ್ರಭಾವ ಖಂಡಿತವಾಗ್ಲೂ ಸಾಕಷ್ಟಿದೆ ಸ್ನೇಹಿತರೆ. ಅಂಥದ್ದೇ ಒಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಎಡಿಫೈ IAS ಅಕಾಡೆಮಿ ಅಂತೇಳಿ ಚಂದ್ರ ಲೇಔಟಲ್ಲಿ ಹೊಸದಾಗಿ ಓಪನ್ ಆಗಿದೆ ಸ್ನೇಹಿತರೆ. ಬನ್ನಿ, ಇವತ್ತು ನಾನು ಈ ಒಂದು ಎಡಿಫೈ IAS ಅಕಾಡೆಮಿ ಯಾವ ತರ ಇದೆ, ಏನೆಲ್ಲ ಕೋಚಿಂಗ್ಗಳು ನಡೆಯುತ್ತೆ, ಯಾವತ್ತಿಂದ ಅಡ್ಮಿಷನ್ ಪ್ರಾರಂಭ ಆಗುತ್ತೆ, ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ಮತ್ತೆ ಇಲ್ಲಿಯ ಫ್ಯಾಕಲ್ಟೀಸ್ ಯಾವ ತರ ಇದ್ದಾರೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಚಾನಲಿಂದ ಅಪ್ಲೋಡ್ ಆಗ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಾವು ಬೆಂಗಳೂರಿನ ಚಂದ್ರ ಲೇಔಟಲ್ಲಿರುವಂತಹ ಎಡಿಫೈ IAS ಅಕಾಡೆಮಿನಲ್ಲಿ ಇದ್ದೇವೆ ಸ್ನೇಹಿತರೆ. ನಮ್ಮೊಂದಿಗೆ ಇವತ್ತು ಎಡಿಫೈ IAS ಅಕಾಡೆಮಿಯ ಮುಖ್ಯಸ್ಥರು ಮತ್ತು ಫೌಂಡರ್ ಆದಂತಹ ಶ್ರೀ ಸಿದ್ದೇಶ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ ಸ್ನೇಹಿತರೆ. ಬನ್ನಿ, ಅವರಿಂದನೇ ಈ ಒಂದು ಎಡಿಫೈ ಅಕಾಡೆಮಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಳೋಣ. ಇಲ್ಲಿ ಏನೆಲ್ಲ ಕೋಚಿಂಗ್ ಅನ್ನು ಕೊಡಲಾಗುತ್ತೆ, ಮತ್ತೆ ಇಲ್ಲಿಯ ಫೆಸಿಲಿಟೀಸ್ ಆಗಿರ್ಬೋದು, ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತೆ ಇಲ್ಲಿಯ ಫ್ಯಾಕಲ್ಟೀಸ್ ಆಗಿರ್ಬೋದು, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸರ್ ಇಂದ ನಾವು ನೇರವಾಗಿ ಕೇಳಿ ತಿಳ್ಕೊಳ್ಳೋಣ. ಸರ್, ತಮಗೆ ನಮ್ಮ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ ಸರ್. ಸಮಸ್ತ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಡಿಫೈ IAS ಅಕಾಡೆಮಿ ಕಡೆಯಿಂದ ಹಾರ್ದಿಕವಾದ ಸುಸ್ವಾಗತ. ಎಡಿಫೈ IAS ಅಕಾಡೆಮಿ ಒಂದು ದೇಹದ್ವೇಷದಿಂದ ಸ್ಟಾರ್ಟ್ ಆಗಿದ್ದು 2020ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಏನಪ್ಪ ಅಂದರೆ ಅತಿ ಹೆಚ್ಚು ಕರ್ನಾಟಕದ ವಿದ್ಯಾರ್ಥಿಗಳು ಈ ಒಂದು IAS ಮತ್ತು KAS ನಂಥ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು. ನಮ್ಮಲ್ಲಿ ಒಂದು ಆಫೀಸರ್ಸ್ಗಳ ಟೀಮ್ ಕೂಡ ಇದೆ. ಅವರ ಒಂದು ಎಲ್ಲರ ಉದ್ದೇಶ ಕೂಡ ಅದೇ ಆಗಿದ್ದು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು. ಸರ್, ಈ ಸೆಂಟರ್ ಬಂದುಬಿಟ್ಟು ಲಾಸ್ಟ್ 1 ಮಂತ್ ಆಯಿತು ಬ್ಯಾಚನ್ನು ಸ್ಟಾರ್ಟ್ ಆಗಿ. ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ IAS ಮತ್ತು KASಗೋಸ್ಕರನ ಈ ಒಂದು ಚಂದ್ರ ಲೇಔಟಲ್ಲಿ ಈ ಬ್ರಾಂಚನ್ನು ಸ್ಟಾರ್ಟ್ ಮಾಡಿರೋದು. ಎಡಿಫೈ IAS ಅಕಾಡೆಮಿ ಇದಕ್ಕೂ ಮುಂಚೆ ನಾವು ಹಲವಾರು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿ ಅಲ್ಲಿನೇ ನಮ್ಮ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಆ ಕ್ಲಾಸಸ್ಗಳಿಂದ ಹಲವಾರು ಸ್ಟೂಡೆಂಟ್ಸ್ಗಳು ಕ್ಲಿಯರ್ ಕೂಡ ಆಗಿದ್ದಾರೆ. ಈಗ ನಾವು ಫುಲ್ ಫ್ಲೆಡ್ಜ್ ಕ್ಲಾಸ್ ರೂಮ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಬ್ರಾಂಚಸ್ ರೀಸೆಂಟಾಗಿ 1 ಮಂತ್ ಆಯಿತು. ಈ ಹೊಸ ಒಂದು ಫುಲ್ ಫ್ಲೆಡ್ಜ್ ಆಫ್ಲೈನ್ ಬ್ಯಾಚ್ ಅಂಡ್ ಆನ್ಲೈನ್ ಕ್ಲಾಸ್ ರೂಮ್ ಫಾರ್ ದಿ UPSC ಆ್ಯಂಡ್ KPSC ಪ್ರೋಗ್ರಾಮ್ಸ್. ಈ ಬ್ರಾಂಚ್ ಬಂದುಬಿಟ್ಟು ಚಂದ್ರ ಲೇಔಟಲ್ಲಿದೆ. ಓಕೆ, ವೀಕ್ಷಕರಿಗೆ ನಿಮ್ಮ ಎಡಿಫೈ IAS ಅಕಾಡೆಮಿಯ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಪರಿಚಯ ಮಾಡಿ. ಯಾವುದೇ ಒಂದು ಕೋಚಿಂಗಿಗೆ ಜಾಯಿನ್ ಆಗಬೇಕಾದ್ರೆ ಒಂದು ಫ್ಯಾಕಲ್ಟಿ ಟೀಮ್ ತುಂಬ ಮ್ಯಾಟರ್ ಆಗುತ್ತೆ. ಅಂದರೆ ಯಾವೊಬ್ಬ ಫ್ಯಾಕಲ್ಟಿ ಟೀಚ್ ಮಾಡ್ತಾರೆ, ಯಾವ ರೀತಿ ಟ್ರೀಟ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಎಕ್ಸಾಮಿನೇಷನ್ ಅವೇರ್ನೆಸ್ ಬೇಕಾಗುತ್ತೆ. ಈ ನಮ್ಮ ಟೀಚಿಂಗ್ ಫ್ಯಾಕಲ್ಟೀಸ್ ಆಲ್ ಆರ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಟೀಮ್. ಆ ಫ್ಯಾಕಲ್ಟೀಸ್ ಟೀಮ್ ಈಗ IAS ಅಂತ ಬಂದಾಗ ನಮ್ಮ ಫ್ಯಾಕಲ್ಟಿ ಟೀಮ್ ಡೆಲ್ಲಿ, ಹೈದರಾಬಾದ್ ಮತ್ತು ಬೆಂಗಳೂರಿನ ಹೆಸರಾಂತ ಫ್ಯಾಕಲ್ಟೀಸ್ಗಳು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಈಗ ಸ್ಟೇಟ್ ಎಕ್ಸಾಮ್ಸ್ಗೆ ನಮ್ಮದೇ ಇನ್ಸ್ಟಿಟ್ಯೂಟ್ ಕಡೆಯಿಂದ ಹಲವಾರು ಒಂದು ಕೋರ್ ಟೀಮ್ ಅಲ್ಲಿ ಸ್ಟ್ರಾಂಗ್ ಫ್ಯಾಕಲ್ಟಿ ಟೀಮ್ ಕೂಡ ಇದೆ. ದೇ ನೋ ದ ಎಕ್ಸಾಮ್ ಕರೆಂಟ್ ಟ್ರೆಂಡ್ ಆಫ್ ದಿ ಎಕ್ಸಾಮಿನೇಷನ್. ನಮ್ಮಲ್ಲಿರೋ ಹೆಂಗ್ ಟೀಮ್ ಏನಾಗುತ್ತೆ ಅಂದರೆ ದೇ ಆಲ್ ನೋ ಯಾವ ಥರ ಕ್ವಶನ್ಸ್ ಬರ್ತಾ ಇದೆ, ಅದಕ್ಕೆ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ಪ್ರಿಪೇರ್ ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಟೀಚಿಂಗನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ನಮ್ಮ ಕಡೆ ಇದೆ ಸರ್. ಸರ್, ತಮ್ಮಲ್ಲಿ ಯಾವ ರೀತಿಯ ಕ್ಲಾಸ್ ರೂಮ್ ಫೆಸಿಲಿಟೀಸ್ ಇದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ನಮ್ಮಲ್ಲಿ ವೆಲ್ ಸ್ಟ್ರಕ್ಚರ್ಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಫುಲ್ ಫ್ಲೆಡ್ಜ್ ಆಗಿ. ನೀವು ನಮ್ಮ ಕ್ಲಾಸ್ ರೂಮನ್ನು ನೋಡಿರ್ಬೋದು, ಯಾವ ರೀತಿ ಫೆಸಿಲಿಟೀಸ್ ನಾವು ಇವತ್ತು ಪ್ರೊವೈಡಿಂಗ್ ಅಂತ. ಒಬ್ಬ ಸ್ಟೂಡೆಂಟ್ ನಮ್ಮ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಾಗ ಅವನಿಗೊಂದು ಬೀನ್ ಆಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಐ ನೀಡ್ ಟು ಡೂ ಸಮಥಿಂಗ್, ಆ ಗೋಲ್ ಓರಿಯೆಂಟೆಡ್ ಸೆಟ್ ಆಗುತ್ತೆ. ಆ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಲಿ ಆ್ಯಂಡ್ ವಿ ನೋ ದ ಪ್ರೆಸೆಂಟ್ ಟ್ರೆಂಡ್ ಆಗಿರೋದ್ರಿಂದ ಕ್ಲಾಸಸ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಯಿಂದ ಕೆಲವೊಂದು ನ್ಯೂ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸಪೋಸ್ ಸಮ್ ಸ್ಟೂಡೆಂಟ್ಸ್ ಆಫ್ಲೈನ್ ಬರೋಕ್ಕಾಗಿಲ್ಲ ಅಂದರೆ ದೇ ಕ್ಯಾನ್ ಅಟೆಂಡ್ ದ ಕ್ಲಾಸ್ ಇನ್ ಆನ್ಲೈನ್ ಆಲ್ಸೋ. ಆನ್ಲೈನ್ ಕೂಡ ಯಾವುದೇ ಕ್ವಶನ್ಸನ್ನು ಹುಡುಗರಿಗೆ ಡೌಟ್ ಬಂದಾದ ತಕ್ಷಣ ದೇ ಕ್ಯಾನ್ ಸ್ವಿಚ್ ಆನ್ ದ ಕ್ವಶನ್ಸ್. ಅಲ್ಲದೆ ಇಮಿಡಿಯೇಟಾಗಿ ಮೈಕ್ ಸಿಸ್ಟಮನ್ನು ಪ್ರೊವೈಡ್ ಮಾಡಿರ್ತೀವಿ. ದೇ ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ಇಮಿಡಿಯೇಟ್ಲಿ ದ ಫ್ಯಾಕಲ್ಟಿ ಟೀಮ್. ಫ್ಯಾಕಲ್ಟಿ ಆನ್ಸರ್ ಕೂಡ ಮಾಡ್ತಾರೆ. ಹಾಗಾಗಿ ಏನೇ ಡೌಟ್ ಬಂದರೂ ಚಾಟ್ ಬೋಟಲ್ಲಿ ದೇ ಕ್ಯಾನ್ ಸೆಂಡ್ ದ ಮೆಸೇಜಸ್ ಕೂಡ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ದ ಲಿಮಿಟೆಡ್ ಸೀಟ್ಸ್.
ನಮ್ಮ ಬ್ಯಾಚ್ ಸೈಜ್ ವಾಸ್ ಮ್ಯಾಕ್ಸಿಮಮ್ 65 ಸ್ಟೂಡೆಂಟ್ಸ್ ಸರ್. ಬಿಕಾಸ್ ಈ 65 ಸ್ಟೂಡೆಂಟ್ಸು ಕೂಡ ನಮ್ಮೊಬ್ಬ ಮೆಂಟರನ್ನು ಅಸೈನ್ ಮಾಡಿರ್ತಾರೆ. ಆ ಮೆಂಟರ್ ಕೆಲಸ ಏನಪ್ಪ ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟನ ಸ್ಟೇಟಸನ್ನು ಚೆಕ್ ಮಾಡೋದು, ವಾಟ್ ದೇ ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ. ಸೊ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮೆಂಟರ್ಶಿಪ್ ಅಂತ ಇರ್ತಾರೆ. ಈಚ್ 5 ಸ್ಟೂಡೆಂಟ್ಸ್ಗೂ ಒಬ್ಬ ಮೆಂಟರ್ಸ್ ಇರ್ತಾರೆ ಸರ್. ಆ ಮೆಂಟರ್ಸ್ ಆಲ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮೆಂಟರ್ಸ್. ಅಲ್ಲಿರುವಂಥ ಮೆಂಟರು ಆಲ್ರೆಡಿ ಈಸ್ ಗಾಟ್ ಅನ್ IPS ಬಟ್ ಈ ವಾಂಟ್ ಅನ್ IAS ಆಫೀಸರ್ ಓನ್ಲಿ. ಆ್ಯಂಡ್ ಆ ಮೆಂಟರ್ಸ್ ಏನಿದ್ದಾರೆ ಸರ್ ಅಂದರೆ ಆಲ್ರೆಡಿ 2 to 3 ಟೈಮ್ಸ್ ಇಂಟರ್ವ್ಯೂ ಹೋಗಿ ಬಂದಿದ್ದಾರೆ, ಎಕ್ಸ್ಪೀರಿಯನ್ಸ್ ಆಗಿರುವಂಥವ್ರು. ಎಸ್, ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಫೀಸ್ ತುಂಬಾ ಕಡಿಮೆ ಇದೆ. IAS ಅಂತ ಬಂದಾಗ IASಗೆ ಒಂದು ಎಕ್ಸ್ಪೀರಿಯನ್ಸ್ಡ್ ಟೀಮ್ ಕೊಡ್ತಾ ಇದ್ದೀವಿ, ಫ್ಯಾಕಲ್ಟಿ ಟೀಮು ಮತ್ತು ವಿತ್ ಮೆಟೀರಿಯಲ್ಸ್ ವಿತ್ ಟೆಸ್ಟ್ ಸೀರೀಸ್. ವಿ ಆರ್ ಚಾರ್ಜಿಂಗ್ ಅಬೌಟ್ 90,000 ಚಾರ್ಜ್ ಮಾಡ್ತಾ ಇದ್ದೀವಿ IASಗೆ. ಆ್ಯಂಡ್ ಆ 90,000ಗೆ ಯಾವುದಕ್ಕೆ ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. 90,000ಅಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಸರ್. ಆ ಫ್ಯಾಕಲ್ಟೀಸ್ ಬಂದುಬಿಟ್ಟು ದೇ ಆರ್ ಕಮಿಂಗ್ ಫ್ರಮ್ ದ ಡೆಲ್ಲಿ ಆ್ಯಂಡ್ ಹೈದರಾಬಾದ್, ಫ್ರಮ್ ಬೆಂಗಳೂರು, ಆಲ್ ಓವರ್ ವೆಲ್ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಫ್ಯಾಕಲ್ಟಿ ಬರ್ತಾ ಇದ್ದಾರೆ. ಆ್ಯಂಡ್ ಇನ್ಕ್ಲೂಡೆಡ್ ದಟ್ ವಿ ಆರ್ ಪ್ರೊವೈಡಿಂಗ್ ದ 1 year ಆಫ್ ದ ಮೆಂಟರ್ಶಿಪ್ ಪ್ರೋಗ್ರಾಮ್. ಒಂದು ಸ್ಟೂಡೆಂಟ್ ನಮ್ಮ ಸ್ಟೂಡೆಂಟ್ ಕ್ಲಾಸ್ಗೆ ಜಾಯ್ನ್ ಆದರು ಅಂದರೆ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಅಂಟಿಲ್ ದೇ ಕ್ಲಿಯರ್ ದ ಎಕ್ಸಾಮಿನೇಷನ್ ವಿ ವಿಲ್ ಗೈಡ್ ಯು. ವಾಟ್ ಎವರ್ ದ ಸಪೋರ್ಟ್ ದೇ ನೀಡ್ ವಿ ವಿಲ್ ಪ್ರೊವೈಡ್ ಯು ದ್ಯಾಟ್. ಸಂಡೇ ಒಂದು ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಸಮ್ ಮೆಟೀರಿಯಲ್ಸ್, ಕ್ರಿಸ್ಪಿ ಮೆಟೀರಿಯಲ್ಸ್ ರಿಕ್ವೈರ್ಡ್ ಅಲ್ವಾ ಸರ್. KS ಬರುತ್ತೆ. KSಗೆ ವಿ ಆರ್ ಚಾರ್ಜಿಂಗ್ ಅರೌಂಡ್ 45,000 rupees ಚಾರ್ಜ್ ಮಾಡ್ತಾ ಇದ್ವಿ. ಸೇಮ್ ಅದು ಕೂಡ ಇನ್ಕ್ಲೂಡಿಂಗ್ ದ ಮೆಂಟರ್ಶಿಪಿಂಗ್ ಆ್ಯಂಡ್ ಇನ್ಕ್ಲೂಡಿಂಗ್ ದ ಟೆಸ್ಟ್ ಸೀರೀಸ್ ಆ್ಯಂಡ್ ಇನ್ಕ್ಲೂಡಿಂಗ್ ದ ಮೆಟೀರಿಯಲ್ಸ್ ಫಾರ್ ದ್ಯಾಟ್ ಸರ್. ಒಂದು ಕೋಚಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ವಿಷಯಕ್ಕೆ ಬಂದಿದೆ ಅಂದ್ರೆ ನಿಮ್ಮಲ್ಲಿ IAS ಕೋಚಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ KS ಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? IAS ಬ್ಯಾಚ್ ಸ್ಟಾರ್ಟ್ ಬಂದು January 15th ಇಂದ, KS ಬ್ಯಾಚ್ ಕೂಡ January 15th ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್. ಎರಡು ಒಟ್ಟಿಗೆ? ಹೌದು ಸರ್, ಹೌದು ಸರ್. ಈ ಕ್ಲಾಸಸ್ ಟೈಮಿಂಗ್ಸ್ ಯಾವ ತರ ಇರುತ್ತೆ ಸರ್ ನಿಮ್ಮ ಈ ಒಂದು ಅಕಾಡೆಮಿಯಲ್ಲಿ? ಸರ್, 2 ಬ್ಯಾಚ್ ಇರುತ್ತೆ. ಯೂಶ್ವಲಿ ಮಾರ್ನಿಂಗ್ ಒಂದು ಬ್ಯಾಚ್ ಮತ್ತು ಈವ್ನಿಂಗ್ ಒಂದು ಬ್ಯಾಚ್ ಇರುತ್ತೆ. IASಗೆ ಆದರೆ IAS ಬ್ಯಾಚ್ ಬಂದುಬಿಟ್ಟು ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ನಿಂಗ್ 8 o'clock ಸ್ಟಾರ್ಟ್ ಆಗುತ್ತೆ. 8 to 11 ಕೋರ್ಸಸ್ ಇರುತ್ತೆ ಸರ್. IAS ಬಂದುಬಿಟ್ಟು ಮಾರ್ನಿಂಗ್ ಬ್ಯಾಚ್ ಆಗುತ್ತೆ, KS ಬಂದುಬಿಟ್ಟು ಈವ್ನಿಂಗ್ ಬ್ಯಾಚ್ ಇರುತ್ತೆ. ಎರಡು ಬ್ಯಾಚ್. ವೀಕ್ಷಕರು ಯಾರಾದರೂ ತಮ್ಮ ಒಂದು ಈ ಅಕಾಡೆಮಿಯಲ್ಲಿ ಕೊಡುವಂಥ ಕೋಚಿಂಗಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಸರ್ ತಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ? ಶೋರ್ ಸರ್. ನಮ್ಮ ಇನ್ಸ್ಟಿಟ್ಯೂಟ್ 2 ವಿಧಾನದಲ್ಲಿ ಮಾಡ್ಬೋದು. ನಾನು ನಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಡೀಟೇಲ್ಸನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಎಡಿಫೈ IAS ಅಕಾಡೆಮಿ ಅಂತ ಗೂಗಲ್ ಹೊಡೆದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸಿಕ್ಬಿಡುತ್ತೆ ಡೀಟೇಲ್ಸ್ ಕೂಡ. ನಮ್ಮ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ಚಂದ್ರ ಲೇಔಟ್ ನಿಯರ್ ಬಸ್ ಸ್ಟಾಪ್, ಚಂದ್ರ ಲೇಔಟ್ ಬಸ್ ಸ್ಟಾಪಲ್ಲಿ ಒಂದು ಬ್ರಾಂಚ್ ಇದೆ. ಮತ್ತು ಇನ್ನೊಂದು ಬ್ರಾಂಚ್ ಬಂದುಬಿಟ್ಟು ನಿಯರ್ KFC ಇದೆ ಚಂದ್ರ ಲೇಔಟಲ್ಲಿ, ಅಲ್ಲೊಂದು ಬ್ರಾಂಚ್ ಇದೆ, ಆಫ್ಲೈನ್ ಬ್ರಾಂಚ್. ಆ್ಯಂಡ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮ ನಂಬರ್ ಇದೆ 9108298264. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಳಿಸ್ತೀನಿ. ಆ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡಿ ಕೂಡ ಸ್ಟೂಡೆಂಟ್ಸ್ ಇಲ್ಲಿ ಬರ್ಬೋದು. ಕೊನೆಯದಾಗಿ ನಿಮ್ಮ ಅಕಾಡೆಮಿಗೆ ಸೇರೋ ಬಯಸುವಂತ ವಿದ್ಯಾರ್ಥಿಗಳಿಗೆ ಯಾಕೆ ನಿಮ್ಮ ಅಕಾಡೆಮಿನ ಚೂಸ್ ಮಾಡಿ ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಂಶ. ಏನಕ್ಕಂದರೆ ಎಲ್ಲರೂ ಒಂದು ಕನಸು ಕಟ್ಕೊಂಡಿರ್ತಾರೆ, ನಾನೊಬ್ಬ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು. ಅದಕ್ಕೆ ಸರಿಯಾದ ಮಾರ್ಗದರ್ಶನ ತುಂಬ ಮ್ಯಾಟರ್ ಆಗುತ್ತೆ. ಆ ಮಾರ್ಗದರ್ಶನ ನಾವು ಕೊಡ್ತಾ ಇದ್ದೀವಿ. ಬಿಕಾಸ್ ನಮ್ಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ, ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಮತ್ತು ನಮ್ಮದೇ ಆದಂಥ ಒಂದು ಅಡ್ವೈಸರಿ ಬೋರ್ಡ್ ಮೆಂಬರ್ಸ್ ಇದ್ದಾರೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಆಲ್ರೆಡಿ ಬ್ಯೂರೋಕ್ರಾಟ್ಸು, IAS ಆಫೀಸರ್ಸು ಆ್ಯಂಡ್ IPS ಆಫೀಸರ್ಸು. ಒಂದು 5 ಮೆಂಬರ್ಸ್ ಪ್ಯಾನಲ್ ಮೆಂಬರ್ಸ್ ಇದ್ದಾರೆ. ಶಂಕರ್ ಬಿದ್ರಿ ಸರ್ ಇದ್ದಾರೆ, ಆ್ಯಂಡ್ ದೆನ್ ನಮ್ಮ ಸಿದ್ದಯ್ಯ ಸರ್ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ದಾರೆ. ಮಲ್ಲಿಕಾರ್ಜುನ್ ಸ್ವಾಮಿ ಸರ್ ಅಂತಾರೆ, DC ಕಮರ್ಷಿಯಲ್ ಟ್ಯಾಕ್ಸ್ ಆಗಿರುವಂಥವ್ರು. ಈ ಎಲ್ಲ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಟೀಮ್ಗಳೆಲ್ಲ ಉದ್ದೇಶ ಒಂದೇ, ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ನಮ್ಮ ಕಡೆಯಿಂದ ಆದಂಥ ಆ ಉದ್ದೇಶದಿಂದಾಗಿ ಅವರೆಲ್ಲ ಮಾರ್ಗದರ್ಶನ ಕೊಡ್ತಾರೆ. ಮತ್ತು ನಮ್ಮ ರೀಸೆಂಟ್ ಕ್ಲಿಯರ್ ಆಗಿರುವಂಥ ಸ್ಟೂಡೆಂಟ್ಸ್ ಬಂದು ಅವರ ಸ್ಟ್ರಾಟಜಿನ ಹೇಳ್ತಾರೆ, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಯಾವ ಥರ ಕ್ಲಿಯರ್ ಆಗಬೇಕು ಅನ್ನೋದು, ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಟೀಮ್ ತುಂಬ ರಿಸರ್ಚ್ ಮಾಡಿಬಿಟ್ಟು ಎಲ್ಲೆಲ್ಲಿ ಲೂಪ್ ಹೋಲ್ಸಸ್ ಇದೆ, ಏನೆಲ್ಲ ಬೆಸ್ಟ್ ಕೊಡ್ಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು ವಿ ಆರ್ ಪ್ರೊವೈಡಿಂಗ್ ದ ಕ್ಲಾಸಸ್ ಆನ್ ದೇರ್ ಓನ್ಲಿ. ಆ ಫುಲ್ ಆ್ಯಂಡ್ ಟೆಸ್ಟ್ ಸೀರೀಸ್ ಕ್ರಿಯೇಟ್ ಮಾಡಿ ಆ್ಯಂಡ್ ವಿ ಆರ್ ಗಿವಿಂಗ್ ದ ಗುಡ್ ರಿಸಲ್ಟ್ಸ್ ಕೂಡ ಅದರಲ್ಲಿ. ಸ್ಟೂಡೆಂಟಲ್ಲಿ ಸ್ಟ್ರೆಂತ್, ವೀಕ್ನೆಸ್ ಮತ್ತು ಥ್ರೆಟನ್ನು ಐಡೆಂಟಿಫೈ ಮಾಡಿ ನಿಮ್ಮನ್ನು ಯಾವ ಏರಿಯಾಗಳಲ್ಲಿ ವೀಕ್ ಇದ್ದೀರಾ ಮತ್ತು ಎಲ್ಲಿ ನಿಮ್ಮನ್ನು ಪುಷಪ್ ಮಾಡಬೇಕು ಅನ್ನುವಂಥ ಆ ನಿಟ್ಟಲ್ಲಿ ಎಲ್ಲ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡ್ತೀವಿ, ಅವರನ್ನು ಸಪೋರ್ಟ್ ಮಾಡ್ತೀವಿ. ಆ ಉದ್ದೇಶಕ್ಕೆ ತಾವು ಈ ಒಂದು ಎಡಿಫೈ IAS ಅಕಾಡೆಮಿಯನ್ನು ಚೂಸ್ ಮಾಡಿದ್ದೆ ಆದರೆ ನಿಮ್ಮ ಡ್ರೀಮನ್ನು, ಆಸೆಗಳನ್ನು, ಕನಸುಗಳನ್ನು ಆದಷ್ಟು ಬೇಗ ರೀಚ್ ಆಗೋದಕ್ಕೆ, ಫುಲ್ಫಿಲ್ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಸರ್, ನಮ್ಮ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಒಂದು ಚಾನಲ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿ ಅವ್ರ ಕನಸುಗಳನ್ನು ಈಡೇರಿಸುವ ನಿಟ್ಟಲ್ಲಿ ನಿಮ್ಮ ಅಕಾಡೆಮಿ ಅವ್ರಿಗೆ ಸಹಾಯ ಮಾಡಲಿ ಅಂತ ಹೇಳ್ತೀವಿ ಸರ್. ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ನ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.